ಚೆನ್ನೈನ ಪಾಳ್ಯದಲ್ಲಿ ಆ ಸ್ಫೋಟಕ್ಕೆ ಓರ್ವ ಬಾಲಕ ಮೃತಪಟ್ಟರೆ 12ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ತೀವ್ರ ಶೋಧ ನಡೀತಾ ಇದೆ. ಸ್ಫೋಟಕ್ಕೆ ಕಾರಣ ಏನು? ಏನ್ ಸ್ಫೋಟ ಆಯಿತು? ಯಾಕಂದ್ರೆ ಆ ಸ್ಫೋಟದ ರಭಸಕ್ಕೆ ಮನೆಯ ಮೇಲ್ಛಾವಣಿನೇ ಛಿದ್ರ ಆಗಿದೆ. ವಿಲ್ಸನ್ ಗಾರ್ಡನ್ನ ಚೆನ್ನೈನ ಪಾಳ್ಯದಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಹೈಡ್ರಾಲಿಕ್ ಜಾಕ್ಗಳನ್ನ ಬಳಸಿ ಅವಶೇಷಗಳನ್ನ ತೆರವುಗೊಳಿಸಲಾಗ್ತಾ ಇದೆ. ಸೀಲಿಂಗ್ ಕೆಳಗೇನಾದ್ರೂ ಇದೆಯಾ ಆ ಬಗ್ಗೆ ಕೂಡ ಶೋಧ ನಡೆಸ್ತಾ ಇದ್ದಾರೆ. ಮಂಚದ ಮೇಲಿದ್ದ ಹಾಸಿಗೆಯನ್ನ ತಪಾಸಣೆ ಮಾಡಿದೆ ಖಾಕಿ ಪಡೆ. ಎಸ್ಡಿಆರ್ಎಫ್ ಸಿಬ್ಬಂದಿ ಆಪರೇಷನ್ ಮುಂದುವರೆಸಿದ್ದಾರೆ. ಆ ದೃಶ್ಯ ನೋಡ್ತಾ ಇದ್ದೀವಿ. ಆ ಸ್ಥಳದಲ್ಲಿ ಹೇಗಿದೆ ನೋಡಿ. ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ, ಸೋಕೋ ಟೀಮ್ ಎಲ್ಲ ತಂಡಗಳು ಬಂದು ಶೋಧ ನಡೆಸ್ತಾ ಇರುವಂತದ್ದು. ಬಹಳ ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ಹಲವಾರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಜೊತೆಗೆ ಮುಬಾರಕ್ ಎನ್ನುವಂತಹ ಪುಟ್ಟ ಬಾಲಕ ಬಲಿಯಾಗಿದ್ದಾನೆ. ಆದ್ರೆ ಸ್ಫೋಟ ಹೇಗೆ ಸಂಭವಿಸಿತು, ಯಾಕಾಯ್ತು, ಯಾವುದರಿಂದ ಆಯ್ತು ಅನ್ನೋದ್ರ ಬಗ್ಗೆ ಇನ್ನೂ ನಿಖರವಾದಂತಹ ಮಾಹಿತಿ ಹೊರಬರಬೇಕಾಗಿದೆ. ಆ ಹಿನ್ನೆಲೆಯಲ್ಲೇ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಇನ್ನೂ ಕೂಡ ಶೋಧವನ್ನ ನಡೆಸಲಾಗಿತ್ತು. ಆದರೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸ್ಫೋಟದ ರಭಸಕ್ಕೆ ಮೇಲ್ಛಾವಣಿಯೇ ಛಿದ್ರ ಆಯಿತು. ಜೊತೆಗೆ ಆ ಮನೆಯೊಳಗಿದ್ದಂತಹ ಓರ್ವ ಮಹಿಳೆಯ ಕೈ ಛಿದ್ರ ಆಗ್ಬಿಡ್ತು. ಮತ್ತೋರ್ವ ಬಾಲಕ ಬಲಿಯಾದ. ಇನ್ನೂ ಒಂದು ಪುಟ್ಟ ಬಾಲಕಿ ಸೇರಿದಂತೆ 12ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಳಗ್ಗೆ ಸುಮಾರು 7:30-8 ಗಂಟೆಯ ಸಮಯ ದೊಡ್ಡದಾದಂತಹ ಶಬ್ದ ಕೇಳಿಬಂತು ಅಂತ ಸುತ್ತಮುತ್ತಲಿದ್ದಂತಹ ಜನ ಹೇಳ್ತಾ ಇದ್ರು. ಆದ್ರೆ ಆ ಸ್ಫೋಟದ ಸದ್ದು ಕೇಳಿದ್ರು ಕೂಡ ಅಲ್ಲಿ ಹೊಗೆ ಕಾಣಿಸ್ಲಿಲ್ಲ, ಬೆಂಕಿ ಕಾಣಿಸ್ಲಿಲ್ಲ. ಹಾಗಾಗಿ ಇದು ನಿಜಕ್ಕೂ ಕೆಲವರು ಅನುಮಾನಿಸಿದಂತೆ ಸಿಲಿಂಡ್ರೇನಾ? ಆ ಬಗ್ಗೆ ಇನ್ನೂ ಶೋಧ ನಡೀತಾ ಇದೆ. ಇನ್ನು ಚಿನ್ನಯ್ಯನಪಾಳ್ಯದಲ್ಲಿ ಕಾರ್ಯಾಚರಣೆಗೆ ಮಳೆ ಅಡ್ಡಿಯಾಗಿದೆ. ಚಿನ್ನಯ್ಯನಪಾಳ್ಯದಲ್ಲಿ ಕಾರ್ಯಾಚರಣೆಗೆ ಮಳೆ ಅಡ್ಡಿಯಾಗಿರೋದು, ಮಳೆ ಬರ್ತಾ ಇರೋದ್ರಿಂದ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಮಳೆ ನಿಂತ ಬಳಿಕ ಎಸ್ಡಿಆರ್ಎಫ್ ಮತ್ತೆ ಶೋಧ ಕಾರ್ಯವನ್ನ ಆರಂಭಿಸುತ್ತೆ ಅನ್ನೋದು ನೋಡಿ. ಮಳೆ ಕೂಡ ಇದಕ್ಕೆ ಅಡ್ಡಿ ಆಗ್ತಾ ಇರೋದು. ಬೆಳಿಗ್ಗೆ ಆದಂತಹ ಸ್ಫೋಟ ಇದು. ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಕೂಡ ಪರಿಶೀಲನೆಗಳು ಮತ್ತು ಅದನ್ನ ತೆರವುಗೊಳಿಸುವಂತಹ ಕಾರ್ಯಗಳು ಆಗ್ತಲೇ ಇದೆ. ಹೈಡ್ರಾಲಿಕ್ ಮಷೀನ್ಸ್ಗಳನ್ನ ಬಳಸಿ ತೆರವು ಮಾಡುವಂತಹ ಕಾರ್ಯವನ್ನ ಎಸ್ಡಿಆರ್ಎಫ್ ಟೀಮ್ ಮಾಡ್ತಾ ಇತ್ತು. ಆದ್ರೆ ಈಗ ಸದ್ಯ ಮಳೆ ಬರ್ತಾ ಇದೆ, ಹಾಗಾಗಿ ಕಾರ್ಯಾಚರಣೆ ಸ್ಥಗಿತವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಸ್ಥಳದಿಂದ ನೇರ ದೃಶ್ಯಾವಳಿಗಳನ್ನು ತೋರಿಸಲಿದ್ದಾರೆ. ಕಿರಣ್, ಬೆಳಗಿನಿಂದ ತಾವು ವಿವರಿಸ್ತಾ ಇದ್ರಲ್ಲ ಆದಂತಹ ಘಟನೆಯನ್ನ, ಈವರೆಗೆ ಸಿಕ್ಕಂತ ಮಾಹಿತಿ ಏನು? ಸಿಲಿಂಡರ್ ಸ್ಫೋಟನೇನಾ ಅಥವಾ ಯಾವ್ದಾದ್ರು ಕೆಮಿಕಲ್ ಇಂದ ಆಗಿದ್ದಂತದ್ದ? ಏನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಸದ್ಯ ಕಾರ್ಯಾಚರಣೆ ಎಲ್ಲಿವರೆಗೆ ಬಂದಿದೆ? ಹೌದು ಪ್ರತಿಮಾ, ಬೆಳಗ್ಗೆ ಚಿನ್ನಯ್ಯನಪಾಳ್ಯದಲ್ಲಿ ನಿಗೂಢವಾದಂತಹ ವಸ್ತು ಸ್ಫೋಟಗೊಂಡಿರುವಂತದ್ದು. ಆ ಸ್ಫೋಟದ ರಭಸಕ್ಕೆ 12ರಿಂದ 13 ಮನೆಗಳು ಛಿದ್ರಗೊಂಡಿರುವಂತದ್ದು. ಓರ್ವ ಬಾಲಕ ಪ್ರಾಣವನ್ನು ಕಳೆದುಕೊಂಡಿದ್ರೆ 8 ಜನರು ಈಗಾಗಲೇ ಕೂಡ ಆಸ್ಪತ್ರೆಯಲ್ಲಿದ್ದಾರೆ. ಅದರಲ್ಲಿ ಕಸ್ತೂರಿ ಅನ್ನುವಂತಹ ಮಹಿಳೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆಕೆಗೆ ಗಾಯ ಕೂಡ ಆಗಿರುವಂತದ್ದು. ಸದ್ಯ ನಾನೀಗ ಸ್ಥಳದಲ್ಲಿದ್ದೀನಿ. NDRF ಮತ್ತೆ ಅಗ್ನಿಶಾಮಕ ದಳದ ಹಾಗೂ ಸೋಕೋ ಟೀಮ್ ಎಲ್ಲರೂ ಕೂಡ ಈಗಾಗಲೇ ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತ ಸದ್ಯ ನಾನೀಗ ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ ಏನ್ ನಮ್ಮ ಕ್ಯಾಮ್ರಾ ಪರ್ಸನ್ ನಿಮಗೆ ತೋರಿಸ್ತಾ ಇದ್ದಾರೆ, ಆ ಒಂದು ಭಾಗದಲ್ಲಿ ಕಸ್ತೂರಿ ಅನ್ನುವಂತಹ ಒಂದು ಕುಟುಂಬ, ಅಂದ್ರೆ ಕಸ್ತೂರಿ ಏನಿದ್ದಾಳೆ ಈಗ ತುಂಬಾ ದೊಡ್ಡ ಮಟ್ಟದಲ್ಲಿ ಗಾಯವಾಗಿದೆ, ಆಕೆ ವಾಸವಾಗಿದ್ದಂತಹ ಮನೆ. ಆ ಮನೆಯಲ್ಲಿ ಸ್ಫೋಟಗೊಂಡಿರುವಂತಂದ್ರೆ ಏನ್ ಸ್ಫೋಟವಾಗಿದೆ ಅಂತ ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ. ಆ ಮನೆಯ ಮೇಲ್ಭಾಗದಲ್ಲಿದ್ದಂತಹ ಮೇಲ್ಛಾವಣಿ ಅಂದ್ರೆ ಸೀಲಿಂಗ್ ಏನಿದೆ, ಸೀಲಿಂಗ್ ಸಂಪೂರ್ಣವಾಗಿ ಛಿದ್ರಗೊಂಡು ಆ ಮನೆಯ ಒಳಭಾಗದಲ್ಲಿ ಕುಸಿತವಾಗಿರುವಂತದ್ದು. ಆ ಮನೆಯ ಮೇಲ್ಛಾವಣಿ ಏನಿದೆ ಅದರ ಕೆಳಭಾಗದಲ್ಲಿ ಏನಾದ್ರು ಇದೆಯಾ ಅಂದ್ರೆ ಮನೆಯಲ್ಲಿದ್ದಂತಹ ಸಿಲಿಂಡರ್ ಸ್ಫೋಟಗೊಂಡೇ ಇಷ್ಟು ದೊಡ್ಡದಾದಂತಹ ಅನಾಹುತ ಆಗಿದೆಯಾ ಅಥವಾ ಮನೆಯ ಒಳಭಾಗದಲ್ಲಿ ಏನಾದರೂ ಸ್ಫೋಟಕಗಳಿತ್ತ ಅಂದ್ರೆ ಸ್ಫೋಟಗೊಳ್ಳುವಂತಹ ಏನಾದರೂ ವಸ್ತುಗಳಿದ್ವಾ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಳೆದ 2 ಗಂಟೆಗಳಿಂದ SDRF ಇರ್ಬೋದು, NDRF ಇರ್ಬೋದು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಸದ್ಯ ಈಗ ಮಳೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರುವಂಥದ್ದು. ಒಂದು. ಎರಡನೇದು, ಆ ಮನೆಯಲ್ಲಿ ಸಿಕ್ಕಂತಹ ವಸ್ತುಗಳೇನಿದ್ದಾವೆ ಆ ವಸ್ತುಗಳನ್ನ ಸೋಕೋ ಟೀಮ್ ಪರಿಶೀಲನೆ ಮಾಡ್ತಿರುವಂಥದ್ದು. ಅಂದ್ರೆ ನಾನೀಗಾಗಲೇ ಕೂಡ ತಮಗೆ ತೋರಿಸ್ತಾ ಇದ್ದೀನಿ. ಸೋಕೋ ಟೀಮ್ನ ಅಧಿಕಾರಿಗಳು ಆ ಮನೆಯ ಒಳಗಿನಿಂದ ತೆಗೆದಿರುವಂತಹ ಒಂದು ವಸ್ತುಗಳೇನಿದ್ದಾವೆ ಅಂದ್ರೆ ಮನೆಯ ಬೆಡ್ ಮೇಲಿದ್ದಂತಹ ಬ್ಲಾಂಕೆಟ್ ಆಗಿರ್ಬೋದು, ಮನೆಯ ಒಳಗಿದ್ದಂತಹ ವಸ್ತುಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಸೋಕೋ ಟೀಮು ಇಲ್ಲಿರುವಂತಹ ಒಂದು ವಾಟರ್ ಟ್ಯಾಂಕ್ನ ಒಳಭಾಗದಲ್ಲಿಟ್ಟು ಅದರ ಮೇಲ್ಭಾಗದಲ್ಲಿ ಈಗಾಗಲೇ ಒಂದು ಟಾರ್ಪಲ್ ಅನ್ನ ಕೂಡ ಮುಚ್ಚಿರುವಂಥದ್ದು. ಅಂದ್ರೆ ಆ ಮನೆಯಲ್ಲಿ ಏನು ವಸ್ತುಗಳಿದ್ವು ಆ ವಸ್ತುಗಳಲ್ಲಿ ಯಾವ ವಸ್ತುವಿಂದ ಸ್ಫೋಟಗೊಂಡಿದೆ ಅಂದ್ರೆ ಸಿಲಿಂಡರ್ ಇತ್ತಾ ಇಲ್ಲ ಸ್ಫೋಟಗೊಳ್ಳುವಂತಹ ವಸ್ತು ಏನಾದರೂ ಇತ್ತಾ, ಈ ಎಲ್ಲಾ ಆಯಾಮದಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಲಿಕ್ಕೆ, ತಪಾಸಣೆಯನ್ನು ಮಾಡಲಿಕ್ಕೆ ಸೋಕೋ ಟೀಮ್ ಸದ್ಯ ಅವೆಲ್ಲ ವಸ್ತುಗಳನ್ನು ಕೂಡ ಸಂಗ್ರಹಿಸಿ
ಒಂದು ಪರಿಶೀಲನೆ ಮುಂದುವರ್ಸುತ್ತೆ. ಅಂದ್ರೆ ಇಲ್ಲಿವರೆಗೂ ಈಗಾಗಲೇ ಸಿಎಂ ಕೂಡ ಸ್ಥಳಕ್ಕೆ ಆಗಮಿಸಿದ್ರು, ಪೊಲೀಸ್ ಮಹಾನಿರ್ದೇಶಕರು ಸ್ಥಳಕ್ಕೆ ಆಗಮಿಸಿದ್ರು, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಬಂದಿದ್ರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಸ್ಥಳಕ್ಕೆ ಬಂದಿದ್ರು. ಆದರೆ ಇಲ್ಲಿವರೆಗೂ ಸ್ಫೋಟಗೊಳ್ಳಲಿಕ್ಕೆ ಏನು ಕಾರಣ ಸ್ಪಷ್ಟವಾಗಿ ಯಾವ ಕೂಡ ಗೊತ್ತಿಲ್ಲ. ಹಾಗಾಗಿ ಆ ಮನೆಯಲ್ಲಿದ್ದಂತಹ ವಸ್ತುಗಳೇನಿದ್ದಾವೆ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಸೋಕೋ ಟೀಮು ಪರಿಶೀಲನೆ ಮಾಡ್ತಿದ್ದೆ. ಮನೆಯಲ್ಲಿ ಅಂದರೆ ಏನಾದ್ರು ಸ್ಫೋಟಕಗಳಿದ್ರೆ ಆ ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಛಿದ್ರಗೊಂಡಿರುತ್ತೆ, ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಆಗಿರುತ್ತೆ. ಅವೆಲ್ಲ ವಸ್ತುಗಳನ್ನ ಸಂಗ್ರಹಿಸಿದ ನಂತರ ಸೋಕೋ ಟೀಮಿಗೆ ಗೊತ್ತಾಗುತ್ತೆ. ಅಂದ್ರೆ ಗ್ಯಾಸ್ ಸಿಲಿಂಡರ್ ಹಿಂದೆ ಯಾವಾಗಾದ್ರೂ ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಏನಾದ್ರು ಸಿಲಿಂಡರ್ನ ಅವಶೇಷಗಳು ತುಂಡುಗಳು ಪತ್ತೆ ಆಗತ್ತಾ, ಮನೆಯಲ್ಲಿ ಏನಾದ್ರು ಕೆಮಿಕಲ್ ಈ ತರದ್ ಏನಾದ್ರು ಇಟ್ಟಿದ್ರು ಸ್ಫೋಟಗೊಂಡಿತ್ತ, ಇವೆಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿ.